Good morning, third standard, last class. I send you one video about one poem, nice poem. So today we read one nice story. Then story name Chuhia or Nilu. Chuhia means rat. Nilu ಅಂದು ಹುಡುಗದು ಹೆಸರು. ಸೊ ಚುಹಿಯಾ ಮತ್ತು ನೀಲುದು ಸ್ಟೋರಿ ಇದು ನೈಸ್ ಸ್ಟೋರಿ. ನೀಟಾಗಿ ಲೆಸನ್ ಮಾಡಬೇಕು. ಲೆಸನ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನೀವೇನೇ ಈ ಥರ ಓದಬೇಕು. नीलू एक कहानी की किताब पढ़ रहा था. कहानी ಅಂದರೆ ಸ್ಟೋರಿ ಬುಕ್. ಕಹಾನಿ ಕಿ ಕಿತಾಬ್ ಅಂದರೆ ಸ್ಟೋರಿ ಬುಕ್. ನೀಲು ಒಂದಿನ ಫ್ರೀ ಟೈಮಲ್ಲಿ ಕೂತ್ಕೊಂಡು ಸ್ಟೋರಿ ಬುಕ್ ಓದ್ತಾಯಿದ್ರು. ತभी एक चूहिया फुदक फुदक कर आई. फुदಕ್ ಅಂದರೆ ಜಂಪಿಂಗ್. ಆವಾಗ ಒಂದು ರ್ಯಾಟ್ ಜಂಪ್ ಮಾಡಿಕೊಂಡು ಬರ್ತಾಯಿದ್ರು. नीलू चूहिया जी तुम ये किताब मत कटना. ರ್ಯಾಟ್ದು ಕೆಲಸ ಏನು ಸಿಗುತ್ತೆ ಅದು ಕಟ್ ಮಾಡ್ತಾರೆ. ಅದಕ್ಕೆ ನೀಲು ಹೇಳ್ತಾಯಿದ್ರು. ಚುಹಿಯಾ ರ್ಯಾಟ್ ಭಯ್ಯ ನಮ್ಮ ಬುಕ್ ನೀವು ಕಟ್ ಮಾಡಬಾರ್ದು. ಚುಹಿಯಾ ಮುಸ್ಕುರಾತಿ ಹುಯಿ. ಅವ್ರು ನಗ್ಬಿಟ್ಟು ಹೇಳ್ತಾಯಿದ್ರು. ಠೀಕ್ ನೀಲು ಜಿ ಅಬ್ ಹಮ್ ಮಿತ್ರ ಹುಯೇನಾ. ಆಯಿತು, ನಾನು ಕಟ್ ಮಾಡಲ್ಲ, ನಾನು ಫ್ರೆಂಡ್ ಆಗಿಬಿಟ್ಟಿದ್ದೀನಿ. ನೀಲು ಮುಸ್ಕುರಾತ ಹುआ. ನೀಲುನೇ ನಗದು ಬಿಟ್ಟು ಹೇಳ್ತಾಯಿದ್ರು. ಠೀಕ್ ಚುಹಿಯಾ ಜಿ ಅಬ್ ಹಮ್ ಮಿತ್ರ ಹುಯೇ. ಆಯಿತು, ನಮ್ಮಿಬ್ಬಗ ಫ್ರೆಂಡ್. अब चूहिया के साथ नीलू खूब बात करता था और खुश भी रहता था. ಇವಾಗ ಡೈಲಿ ಅದು ರ್ಯಾಟ್ ಬರೋದು ಹೋಗೋದು ಅವ್ರ ಜೊತೆ ಮಾತಾಡಿಕೊಂಡು ಹೋಗ್ತಾಯಿದ್ರು. ಇಬ್ಬರು ಜನ ತುಂಬ ಹ್ಯಾಪಿಯಾಗಿ ಇರ್ತಾಯಿದ್ರು. ಏಕ್ ದಿನ್ ಚುಹಿಯಾ ಕಮೀಜ್ और टाई पहन कर आई. ಒಂದಿನ ಅದು ರ್ಯಾಟ್ ಒಂದು ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದು ಮತ್ತು ಟಾಯು ಹಾಕೊಂಡಿದ್ದು. नीलू चूहिया रानी आज तुम कमीज और टाई पहन कर आई. ನೀವು ಇವಾಗ ಶರ್ಟ್ ಮತ್ತು ಪ್ಯಾಂಟ್ ಮತ್ತು ಟೈ ಅದು ಹಾಕೊಂಡು ಬಂದಿದೆಯಾ. ಚುಹಿಯಾ ಮುಸ್ಕುರಾಕರ್. ಚುಹಿಯಾಗೆ ತುಂಬ ಖುಷಿ ಆಯಿತು. ಅದು ನಗದು ಬಿಟ್ಟು ಹೇಳ್ತಾಯಿದ್ರು. ಕಲ್ ದರ್ಜಿ ಕಾಕಾಕಿ ದುಕಾನ್ ಪರ್ ಗೈ. ನೆನ್ನೆ ನಾನು ಟೇಲರ್ ಅಂಕಲ್ ಅದು ಅಂಗಡಿಯಲ್ಲಿ ಹೋಗಿದ್ದೀವಿ. ದರ್ಜಿ ಕಾಕಾಕ ಬಟುವಾ ಗುಮ್ ಗಯಾ. ದುಡ್ಡುದು ಒಂದು ಬ್ಯಾಗ್ ಇತ್ತು ಟೇಲರ್ ಅಂಕಲ್ದು. ಅದು ಫುಲ್ ಅದು ಎಲ್ಲಿ ಮಿಸ್ ಆಯಿತು. ಅದು ಬ್ಯಾಗ್ ಮಿಸ್ ಆಯಿತು. ಇದಾರ್ ಉದಾರ್ ಉछली कूदी और फिर बटुआ लाकर रख दिया. ನಾನು ಆ ಕಡೆ ಈ ಕಡೆ ಜಂಪ್ ಮಾಡಿಕೊಂಡು ಹುಡ್ಕೊಂಡು ಅವ್ರದ್ದು ಬ್ಯಾಗ್ ನೋಡಿಕೊಂಡು ಅವ್ರಿಗೆ ಕೊಟ್ಟಿದ್ದೀವಿ. ದರ್ಜಿ ಕಾಕ ಖುಷಿ. ಅದು ಟೇಲರ್ ಅಂಕಲ್ಗೆ ತುಂಬ ಖುಷಿ ಆಯಿತು. ಕಮೀಜ್ ಟೈ ಬನಾಕರ್ ಲಾಯಿ. ಅದಕ್ಕೆ ನನಗೆ ಈ ಥರ ಶರ್ಟ್ ಮತ್ತು ಟೈ ಮಾಡಿಕೊಂಡು ಕೊಟ್ಟಿದೆ. ಚುಹಿಯಾ ರಾನಿ ಬಿ ಖುಷ್. ನಾನು ಹ್ಯಾಪಿ. ಟೇಲರ್ ಅಂಕಲ್ನೇ ಖುಷಾಗಿದೆ, ನಾನು ಖುಷಾಗಿದ್ದೀನಿ. ನೀಲು ಬಹುತ್ ಖೂಬ್ಸೂರತ್ ಲಗ್ ರಹಿ ಹೋ ತುಮ್ ಚುಹಿಯಾ ರಾನಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ನನ್ನ ಫ್ರೆಂಡ್. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. फिर नीलू उछल कर ताली बजा रहा था और चूहिया नाच रही थी. ಮತ್ತೆ ಇಬ್ಬರು ಜನ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀಲು ಜಂಪ್ ಮಾಡಿಕೊಂಡು ಕ್ಲಾಪ್ ಮಾಡ್ತಾಯಿದ್ರು. ಅವ್ರ ಜೊತೆನೆ ಚುಹಿಯಾ ರ್ಯಾಟ್ನೇ ಅದು ಜಂಪ್ ಮಾಡಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ತುಂಬ ಚೆನ್ನಾಗಿರೋದು ಸ್ಟೋರಿ ಅಲ್ವಾ. ಮತ್ತೆ ತಿರ್ಗಾ ನಾನು ಓದ್ತೀನಿ. ನಂದು ಲೆಸನ್ ಮಾಡಿಕೊಂಡು ಈ ಥರ ಪ್ರೊನೌನ್ಸ್ ಮಾಡಿಕೊಂಡು ನೀವು ಓದಬೇಕು. चूहिया और नीलू एक कहानी की किताब पढ़ रहा था. तभी एक चूहिया फुदक कर आई. नीलू चूहिया जी तुम ये किताब मत काटना. चूहिया मुस्कुराती हुई. ठीक नीलू जी अब हम मित्र हुए ना. नीलू मुस्कुराता हुआ. ठीक चूहिया जी अब हम मित्र हुए. अब चूहिया के साथ नीलू खूब बात करता था
और खुश भी रहता था। एक दिन चूहिया कमीज और टाई पहन कर आई। नीलू, चूहिया रानी, आज तुम कमीज और टाई पहन कर आई? चूहिया मुस्कुराकर, कल दर्जी काका की दुकान पर गई। दर्जी काका का बटुआ गुम गया। इधर उधर उछली कूदी और फिर बटुआ लाकर रख दिया। दर्जी काका खुश हुए, कमीज टाई बनाकर लाई। चूहिया रानी भी खुश। नीलू, बहुत खूबसूरत लग रही हो तुम चूहिया रानी। फिर नीलू उछल उछल कर ताली बजा रहा था और चूहिया नाच रही थी। ಸೊ ಇವಾಗ ಏನು ಮಾಡಬೇಕು, ನೀವು ನನ್ನ ವಿಡಿಯೋ ನೋಡಿಬಿಟ್ಟು ಲೆಸನ್ ಮಾಡಿಕೊಂಡು ಇದೇ ಥರ ಅಟ್ಲೀಸ್ಟ್ 5 ಟೈಮ್ ನೀವು ಓದಬೇಕು. ಮತ್ತು ನಾನು ಸ್ಪೆಲ್ಲಿಂಗ್ ಹೆಂಗೆ ಮಾಡಬೇಕು ಹೇಳಿದ್ದೀನಿ, ಆ ಥರ ಸ್ಪೆಲ್ಲಿಂಗ್ ಮಾಡಿಕೊಂಡು ಓದ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ನಿಮಗೆ ತುಂಬ ಈಸಿ ಆಗುತ್ತೆ.